ಹಲೋ ನಮಸ್ತೆ ಎಲ್ರಿಗೂ. ನಿಮ್ಮ ಮುಖದಲ್ಲಿ ಏನಾದರೂ ಬಂಗು ಮಾರ್ಕ್ ಇದ್ದರೆ, ಪಿಗ್ಮೆಂಟೇಷನ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಟೆನ್ಷನ್ ಆಗ್ತಾ ಇರುತ್ತೆ, ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಯಾವುದ್ಯಾವುದೋ ಕ್ರೀಮ್ಗಳನ್ನು ಟ್ರೈ ಮಾಡ್ತಾ ಇರ್ತೀರಾ, ಆದರೂ ಕೂಡ ರಿಸಲ್ಟ್ ಬರಲ್ಲ ಅನ್ನುವಂಥ ಒಂದು ಟೆನ್ಷನ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರಿಸರ್ಚ್ ಮಾಡಿ ಬಂಗು ಮಾರ್ಕ್ ತುಂಬ ಬೇಗ ಕಮ್ಮಿ ಆಗಲಿಕ್ಕೆ ಒಂದು ಒಳ್ಳೆಯ ರುಟೀನನ್ನು ನಾವು ಯಾವ ಥರ ಫಾಲೋ ಮಾಡಬೇಕು, ಹಾಗೆಯೇ ಯಾವ ಕ್ರೀಮ್ ಬೆಸ್ಟ್ ಇರೋದ್ರಲ್ಲಿ ಮಾರ್ಕೆಟಲ್ಲಿ ಒಳ್ಳೆ ಅಂದರೆ ಟಾಪ್ ರೇಟೆಡ್ ಒಳ್ಳೆ ಫೀಡ್ಬ್ಯಾಕ್ ಇರುವಂಥ ಬಂಗು ಮಾರ್ಕನ್ನು ಕಮ್ಮಿ ಮಾಡುವಂಥ ಕ್ರೀಮ್ ಯಾವುದು, ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ರಿಸರ್ಚ್ ಮಾಡಿ ಮಾಡ್ತಾ ಇರುವಂಥ ವಿಡಿಯೋ ಇದು. ನನ್ನ ಚಾನೆಲ್ನಲ್ಲಿ ಇಂಥದ್ದು ತುಂಬ ಉಪಯೋಗಕ್ಕೆ ಬರುವಂಥ ಸ್ಕಿನ್ ಕೇರ್, ಬ್ಯೂಟಿ ಕೇರ್ ಇರ್ಬೋದು, ಹೇರ್ ಕೇರ್ಗೆ ಇರ್ಬೋದು, ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ನಿಮಗೆ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂತಂದರೆ ಫಸ್ಟ್ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಬೇಕು. ಬಂಗು ಮಾರ್ಕ್ ಬರಲಿಕ್ಕೆ ಕಾರಣ ಏನು? ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಮುಖದಲ್ಲಿ ಈ ಬ್ರೌನ್ ಪ್ಯಾಚಸ್ ಇರೋದಂದರೆ ಈ ಕೆನ್ನೆ ಹತ್ರ ಇರ್ಬೋದು, ಮೂಗತ್ರ ಇರ್ಬೋದು, ಬ್ರೌನ್ ಪ್ಯಾಚಸ್ ಇದರಿಂದ ಶುರುವಾಗುತ್ತೆ. ಇದಕ್ಕೆ ಕಾರಣ ಏನು? ಮುಖ್ಯವಾಗಿರುವಂಥ ಕಾರಣ ಏನು ಅಂತಂದರೆ ನಾವು ಸ್ಕಿನ್ ಕೇರ್ ಮಾಡದೆ ಬಿಸಿಲಿಗೆ ಓಡಾಡುವಂಥದ್ದು. ಒಂದು ಅಂದರೆ ಈ ಬಂಗು ಮಾರ್ಕ್ ಬರಲಿಕ್ಕೆ ಡೈರೆಕ್ಟಾಗಿ ಸೂರ್ಯನ ಬಿಸಿಲಲ್ಲಿ ಅಥವಾ ಹೊರಗಡೆನೇ ನಾವು ಜಾಸ್ತಿ ಅಡ್ಡಾಡೋದು, ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಾಕ್ಕೊಳ್ಳೋದು ತಿರುಗ್ತಾ ಇರ್ತೀವಿ ನೋಡಿ, ಅದು ಮೇಜರ್ ರೀಸನ್. ನೀವು ಬೇಕಾದರೆ ರಿಸರ್ಚ್ ಮಾಡಿ ನೋಡಿ. ಎರಡನೇದೇನು ಅಂತಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಅಂದರೆ ಜೆನೆಟಿಕ್ ಆಗಿ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಅವಾಗ ನಾವು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಜೀನ್ಸಲ್ಲೇ ಅದರ ಇದೆ ಅಂದರೆ ಆ ಸಮಸ್ಯೆ ಅಂಶ ಇರುತ್ತೆ, ಅದು ಕಂಟಿನ್ಯೂ ಆಗುತ್ತೆ ನಮಗೆ ಕೂಡ. ಒಂದು ಇನ್ನೊಂದು ಏನು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅಂತೀವಿ. ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವರಿಗೆ ಹಾರ್ಮೋನ್ಸ್ ಚೇಂಜ್ ಆದಾಗ ಬಂಗು ಮಾರ್ಕ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದೇನು ಅಂತಂದರೆ ನೀವೇನಾದರೂ ರೆಗ್ಯುಲರ್ ಆಗಿ ಮುಖಕ್ಕೆ ವ್ಯಾಕ್ಸಿಂಗ್ ಮಾಡ್ತಾ ಇದ್ದರೆ, ಬ್ಲೀಚಿಂಗ್ ಮಾಡಿಸ್ತಾ ಇದ್ದರೆ, ಅಥವಾ ತುಂಬ ಮೊಡವೆಗೆ ಏನಾದರೂ ಟ್ರೀಟ್ಮೆಂಟ್ಗಳೇನಾದ್ರು ತಗೊತಾ ಇದ್ದರೆ ಇನ್ಫ್ಲಮೇಷನಿಂದ ಕೂಡ ಬಂಗು ಮಾರ್ಕ್ ಬರುವಂಥ ಚಾನ್ಸಸ್ ಇದೆ. ಇದು 4 ಮೇಜರ್ ರೀಸನ್ಸ್. ಈಗ ತುಂಬ ಡೀಪಾಗಿ ತುಂಬ ಟೈಮಿಂದ ಇರುವಂಥ ಬಂಗು ಮಾರ್ಕನ್ನು ನಾವು ಅಷ್ಟು ಬೇಗ ಕಮ್ಮಿ ಮಾಡೋಕ್ಕಾಗಲ್ಲ. ನಾನು ಸುಳ್ಳು ಪ್ರಾಮಿಸ್ ಮಾಡಲ್ಲ. ನೀವು ಆ ಥರ ತುಂಬ ಡಾರ್ಕ್ ಇದೆ, ನಿಮ್ಮದು ಪಿಗ್ಮೆಂಟೇಷನ್ ತುಂಬ ಟೈಮ್ ಇದೆ ಅಂತಂದರೆ ಒಂದ್ಸರಿ ಸ್ಕಿನ್ ಡಾಕ್ಟರ್ ಹತ್ರ ನೀವು ಚೆಕ್ ಮಾಡಿಸೋದು ಒಳ್ಳೆಯದು. ಅಥವಾ ನಿಮಗೆ ರೆಗ್ಯುಲರ್ ಆಗಿದೆ ಅಂದರೆ ಸ್ವಲ್ಪ ನಾರ್ಮಲ್ ಆಗಿದೆ, ಇವಾಗಷ್ಟೇ ಲೈಟಾಗಿ ಏನೋ ಬಂಗು ಮಾರ್ಕ್ ಥರ ಕಾಣ್ತಾ ಇದೆ ಅಂತಂದರೆ ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ, ಆ ಕ್ರೀಮನ್ನು ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇನ್ನೂ ಒಂದು ನಾನು ಮುಖ್ಯವಾಗಿ ಹೇಳ್ತೀನಿ, ಕೆಲವೊಂದು ಸರಿ ಬೇರೆ ಥರದ್ದು ಸ್ಕಿನ್ ಡಿಸಾರ್ಡರು ಇರ್ಬೋದು, ಬಂಗು ಮಾರ್ಕ್ ಅಂತಲೇ ಹೇಳೋಕ್ಕಾಗಲ್ಲ. ಆದ್ದರಿಂದ ನೀವು ಆ ಡಿಸಾರ್ಡರ್ ಏನಿದೆ ಅದು ನಿಜವಾಗ್ಲೂ ಬಂಗು ಮಾರ್ಕಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಅಂತ ಅದು ಕೂಡ ನೀವು ಫಸ್ಟೇ ಚೆಕ್ ಮಾಡ್ಕೋಬೇಕು. ಬಂಗು ಮಾರ್ಕ್ ಅಂತಂದರೆ ಯೂಶ್ವಲಿ ಎಲ್ರಿಗೂ ನೋಡುವಾಗಲೇ ಗೊತ್ತಾಗುತ್ತೆ. ಸೊ ಅದರದ್ದೊಂದು ಅಂದಾಜು ನಿಮಗೆ ಇರುತ್ತೆ. ಸೊ ಈಗ ರೆಗ್ಯುಲರ್ ಆಗಿ ನಾರ್ಮಲ್ ಆಗಿರುವಂಥ ಬಂಗು ಮಾರ್ಕನ್ನು ಯಾವ ಥರ ಕಡಿಮೆ ಮಾಡೋದು, ಯಾವ ಥರ ಬೆಸ್ಟ್ ರುಟೀನನ್ನು ಫಾಲೋ ಮಾಡೋದು, ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ದಿನಕ್ಕೆ 2 ಸರಿ ಕ್ಲೀನಾಗಿ ಮುಖವನ್ನು ತೊಳ್ಕೊಳ್ಳಿ, ಒಳ್ಳೆ ಕ್ಲೆನ್ಸರಿಂದ. ಬೆಳಿಗ್ಗೆ ಮುಖ ತೊಳೆದಾದ ನಂತರ ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂಥ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಅದಾದ ನಂತರ ಸನ್ಸ್ಕ್ರೀನ್ ಲೋಷನನ್ನು ಕಂಪಲ್ಸರಿ ಹಚ್ಕೊಳ್ಳಿ. ಸನ್ಸ್ಕ್ರೀನ್ ಲೋಷನ್ ನಾನು ಹೇಳ್ತೀನಿ ಕೇಳಿ, ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಇರುವಂಥದ್ದೇ ಆಗಬೇಕು. SPF 50+ ಇರುವಂಥದ್ದೇ ಆಗಬೇಕು. SPF 50 PA 3++ ಅಥವಾ 4+ ಇರುತ್ತೆ, ಅಂಥದ್ದನ್ನೇ ಉಪಯೋಗ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯ ಅಂದರೆ ಈ ಬಂಗು ಮಾರ್ಕಿಗೂ ಅಂದರೆ ಉಪಯೋಗಕ್ಕೆ ಬರುವಂಥ ಸನ್ಸ್ಕ್ರೀನ್ ಲೋಷನ್ದು ಬೇಕು. ಜನರಲ್ ಸ್ಕಿನ್, ಆಲ್ ಟೈಪ್ ಆಫ್ ಸ್ಕಿನ್ಗೆ ಅಂತಂದರೆ ಒಂದು ಒಳ್ಳೆಯ ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂಥ ಸನ್ಸ್ಕ್ರೀನ್ ಲೋಷನ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ನೀವು ಅದನ್ನೇ ಬೈ ಮಾಡಬೇಕು ಅಂತ ಇಲ್ಲ, ನಾನು ತುಂಬ ರಿಸರ್ಚ್ ಮಾಡಿ ಒಳ್ಳೆ ಪ್ರಾಡಕ್ಟ್ಗಳನ್ನು ಅಷ್ಟೇ ಟ್ಯಾಗ್ ಮಾಡ್ತೀನಿ. ಆದರೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಬೈ ಮಾಡಿ. ಜನರಲ್ ಆಗಿ ನೀವು ಸೆಟಫಿಲ್ ಔಟು, ಮಿನಿಮಲಿಸ್ಟ್ ಔಟ್ ಎಲ್ಲ ರೆಗ್ಯುಲರ್ ಆಗಿ ಯಾರು ಬೇಕಾದರೂ ಸನ್ಸ್ಕ್ರೀನ್ ಲೋಷನ್ ಉಪಯೋಗ ಮಾಡ್ಬೋದು. ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೂಟ್ ಆಗುತ್ತೆ, ಇಂಡಿಯನ್ ಸ್ಕಿನ್ಗೆ ಸೂಟ್ ಆಗುತ್ತೆ. ಆಯಿತಾ? ಡೇ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಸ್ಕಿಪ್ ಮಾಡುವಂಗೆ ಇಲ್ಲ. ಸನ್ಸ್ಕ್ರೀನ್ ಲೋಷನ್ ಸ್ಕಿಪ್ ಮಾಡಿದರೆ ಮತ್ತೆ ಬಿಸಿಲಿಗೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ನಿನ್ನ ಇಂಬ್ಯಾಲೆನ್ಸ್ ಅಥವಾ ಪ್ರೊಡಕ್ಷನ್ ವೇರಿಯೇಷನಿಂದ ಉಂಟಾಗುವಂಥ ಬಂಗು ಮಾರ್ಕ್ ಇದೆಯಲ್ವ, ಅದು ಕಂಟಿನ್ಯೂ ಆಗುತ್ತೆ, ವಾಪಸ್ ಪುನಃ ಬರುತ್ತೆ. ಒಂದು ವೇಳೆ ನಿಮ್ಮಂತೂ ಕಮ್ಮಿ ಆಗ್ತಾ ಇದೆ ಅಂತಂದರೆ ವಾಪಸ್ ಪುನಃ ಬರುತ್ತೆ. ಆದ್ದರಿಂದ ಬಂಗು ಮಾರ್ಕಿಗೆ ಆ್ಯಕ್ಟಿವ್ ಕ್ರೀಮ್ಗಳನ್ನು ಹಚ್ಚೋದು ಅಷ್ಟೇ ಅಲ್ಲದೆ ಡೇ ಟೈಮಲ್ಲಿ ಕಂಪಲ್ಸರಿಯಾಗಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕು. ಇದನ್ನ ಡಾಕ್ಟರ್ಗಳು ಕೂಡ ಸಜೆಸ್ಟ್ ಮಾಡ್ತಾರೆ. ನಾನು ರಿಸರ್ಚ್ ಮಾಡೋ ಪ್ರಕಾರ ಬಂಗು ಮಾರ್ಕ್ ಇದೆ ಅಂತಂದರೆ ಅಥವಾ ಬಂಗು ಮಾರ್ಕ್ ಇಲ್ಲದೇ ಇರಲಿ, ಸನ್ಸ್ಕ್ರೀನ್ ಲೋಷನ್ ನಾವು ಪ್ರತಿಯೊಬ್ಬರು ಪ್ರತಿದಿನ ಹಚ್ಕೊಳ್ಳೇಬೇಕು, ನಮ್ಮ ಸ್ಕಿನ್ನ ಸೇಫ್ ಆಗಿರಬೇಕು ಅಂತಂದರೆ. ಸೊ ಡೇ ಟೈಮಲ್ಲಿ ಎಷ್ಟು ಸಾಕು ಅಂದರೆ ಮುಖ ತೊಳೆದು ರೆಗ್ಯುಲರ್ ಮಾಯ್ಶ್ಚರೈಸರನ್ನು ಹಚ್ಚಿಬಿಟ್ಟು ನೀವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೋದು. ನೀವು ರಾತ್ರಿಗೆ ಒಂದು ಒಳ್ಳೆಯ ಬಂಗು ಮಾರ್ಕನ್ನು ಕಮ್ಮಿ ಮಾಡುವಂಥ ಆ್ಯಕ್ಟಿವ್ ಕ್ರೀಮ್ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿದ್ದೇನೆ. 2-3 ಕ್ರೀಮ್ಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಒಂದೇದು ನಾನು ಹೇಳ್ತೀನಿ, ಇದು ನಾರ್ಮಲ್ ಅಥವಾ ರೆಗ್ಯುಲರ್ ಆಗಿ ಬಂಗು ಮಾರ್ಕ್ ಬಂದಿದೆ, ಸ್ವಲ್ಪನೇ ಬಂಗು ಮಾರ್ಕ್ ಬರ್ತಾ ಇದೆ, ಮೈಲ್ಡಾಗಿ ನಮಗೆ ಟ್ರೀಟ್ಮೆಂಟ್ ಬೇಕು, ತುಂಬ ಆ್ಯಕ್ಟಿವ್ ಆಗಿರೋದೇನು ಬೇಡ ಅನ್ನೋರಿಗೆ ಇದನ್ನ ಆರಾಮ್ಸೆ ಉಪಯೋಗ ಮಾಡ್ಬೋದು. ಅದು ಯಾವುದು ಅಂತಂದರೆ ನೀವು ಬೇಕಾದರೆ ರಿಸರ್ಚ್ ಮಾಡಿ ನೋಡಿ. ಡಾಕ್ಟರ್ ಸೇಟ್ಸ್ ಕೇಸರ್ ಆ್ಯಂಡ್ 2% ಕೋಜಿಕ್ ಆ್ಯಸಿಡ್ ಡೈಲಿ ಪಿಗ್ಮೆಂಟೇಷನ್ ಕ್ರೀಮ್.
ಆ ಕ್ರೀಮ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ, ಡೈರೆಕ್ಟಾಗಿ ಬೈ ಮಾಡ್ಬೋದು. ಡಾಕ್ಟರ್ ಸೇಟ್ಸ್ ಕೇಸರ್ ಆ್ಯಂಡ್ 2% ಕೋಜಿಕ್ ಆ್ಯಸಿಡ್ ಡೈಲಿ ಪಿಗ್ಮೆಂಟೇಷನ್ ಕ್ರೀಮ್. ಒಳ್ಳೆಯ ಫೀಡ್ಬ್ಯಾಕ್ ಇದೆ. ನೈಕಾದಲ್ಲಿ ಕೂಡ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಇದ್ರದ್ದು ವಿಶೇಷತೆ ಏನು ಅಂತಂದರೆ, ಇದೊಂಥರ ನಿಮಗೆ ಡೈಲಿ ಯೂಸ್ ಮಾಡುವಂಥ ಕ್ರೀಮು. ಇದರಲ್ಲಿ 2% ಕೋಜಿಕ್ ಆ್ಯಸಿಡ್ ಇರುತ್ತೆ. ಅಂದರೆ ಈ 2% ಕೋಜಿಕ್ ಆ್ಯಸಿಡ್ ಏನು ಅಂತಂದರೆ, ರೆಗ್ಯುಲರ್ ಆಗಿ ಇದು ಬಂಗು ಮಾರ್ಕನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್. ನಾರ್ಮಲ್ ಕ್ರೀಮ್ಗಳಲ್ಲಿ ನಿಮಗೆ ಈ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಸಿಗಲ್ಲ. ಯೂಶ್ವಲ್ ಆಗಿ ಬಂಗು ಮಾರ್ಕ್ ಕಡಿಮೆ ಆಗಿ, ಮುಖದಲ್ಲಿರುವಂಥ ಬ್ಲ್ಯಾಕ್ ಪ್ಯಾಚಸ್ ಕಡಿಮೆ ಆಗಿ ಸ್ಕಿನ್ ಕ್ಲಿಯರ್ ಆಗಬೇಕು ಅಂತಂದರೆ ನಿಮಗೆ ಕೋಜಿಕ್ ಆ್ಯಸಿಡ್ ಬೇಕಾಗುತ್ತೆ, ಕೆಲವೊಂದು ಸರಿ ನಯಸಿನಮೈಡ್ ಬೇಕಾಗುತ್ತೆ, ಅರ್ಟೆನ್ ಬೇಕಾಗುತ್ತೆ, ಕೆಲವೊಂದು ವಿಟಮಿನ್ ಸಿ ಕೂಡ ಬೇಕಾಗುತ್ತೆ. ಇದು ಎಲ್ಲ ಕ್ರೀಮ್ಗಳಲ್ಲಿ ಒಟ್ಟಿಗೆ ಸಿಗಲ್ಲ. ಕೆಲವೊಂದು ಡೇ ಕ್ರೀಮ್ಗಳಲ್ಲಿ ಬರೀ ವಿಟಮಿನ್ ಸಿ ಅಷ್ಟೇ ಇರುತ್ತೆ. ಆದ್ದರಿಂದ ಈ ಸ್ಪೆಸಿಫಿಕ್ ಕ್ರೀಮಲ್ಲಿ ನಿಮಗೆ 4 ಅಂಶಗಳು ಇರುತ್ತೆ. ನೀವು ಅದರ ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡ್ಕೋಬೋದು. ಒಂದು, ಇದು ತುಂಬ ಚೆನ್ನಾಗಿ ಅಂದರೆ ಮೈಲ್ಡ್ ಆಗಿದೆ, ಜೆಂಟಲ್ ಆಗಿದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಡೈಲಿ ನೀವು ಇದನ್ನ ಆರಾಮ್ಸೆ ಉಪಯೋಗ ಮಾಡ್ಬೋದು. ಹೇಗೆ ಇದನ್ನ ಉಪಯೋಗ ಮಾಡೋದು? ರಾತ್ರಿ ಹೊತ್ತಲ್ಲಿ ಉಪಯೋಗ ಮಾಡಿ. ರಾತ್ರಿ ಮುಖವನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಮುಖ ಒರೆಸ್ಕೊಂಡು ಈ ಕ್ರೀಮನ್ನು ಎಲ್ಲಿ ಆ್ಯಕ್ಟಿವ್ ಬಂಗು ಮಾರ್ಕ್ ಇದೆ ಅಲ್ಲಿ ಮಾತ್ರ ಹಚ್ಚಿಬಿಟ್ಟು, ಅದಾದ ನಂತರ ಬೇಕಾದರೆ ನಿಮ್ಮ ರೆಗ್ಯುಲರ್ ಮಾಯಿಶ್ಚರೈಸರನ್ನು ಹಚ್ಚಿ ಮಲ್ಕೋಬೇಕು. ಯಾಕಂತಂದರೆ ಕೆಲವೊಂದು ಸರಿ ಇನ್ನೂ ಒಂದು, ಈ ಬಂಗು ಮಾರ್ಕಿಗೆ ಇರುವಂಥ ಎಲ್ಲ ಕ್ರೀಮ್ಗಳಿರುತ್ತಲ್ಲ, ಅದನ್ನ ನೀವು ಪೂರ್ತಿ ಮುಖಕ್ಕೆಲ್ಲ ಹಚ್ಚೋಂಗಿಲ್ಲ ಯಾವತ್ತೂ ಅಷ್ಟೇ. ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಸ್ಪೆಸಿಫಿಕ್ ಟಾರ್ಗೆಟೆಡ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಕ್ರೀಮ್ಗಳನ್ನು ಪೂರ್ತಿ ಮುಖಕ್ಕೆ ಹಚ್ಚಲಿಕ್ಕಿಲ್ಲ. ಇದು ಯಾಕಿರೋದು ಹೇಳಿ? ಸ್ಪಾಟ್ಸ್ಗಳನ್ನು ರಿಡ್ಯೂಸ್ ಮಾಡೋದಕ್ಕೆ ಮಾತ್ರ. ಅದರಿಂದ ಆ ಸ್ಪಾಟ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ಲೈಟಾಗಿ ಹಚ್ಚಿ, ತುಂಬ ತಿಕ್ಕಾಗಿ ಹಚ್ಚೋದು ಬೇಡ. ಮುಖ ತೊಳೆದು ಒರೆಸ್ಕೊಂಡು ಡ್ರೈ ಆದ ನಂತರ ಹಚ್ಚಿ, ಅದಾದ ನಂತರ ಒಂದು 10 ನಿಮಿಷ ಬಿಟ್ಟು ಒಂದು ಸರಿ ಅದು ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕು. ಅದಾದ ನಂತರ ನೀವು ಲೈಟಾಗಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಯಾಕೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ, ಕೆಲವೊಂದು ಸರಿ ಈ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಕ್ರೀಮ್ಗಳಿದೆಯಲ್ವಾ, ಕೆಲವು ಸ್ಕಿನ್ಗಳಿಗೆ ಡ್ರೈ ಮಾಡ್ಬೋದು. ಮುಖ ಒಂಚೂರು ನಿಮಗೆ ಲೈಟಾಗಿ ಪೀಲ್ ಆದಾಗ ಆಗ್ಬೋದು. ಆದ್ದರಿಂದ ಸ್ಟಾರ್ಟಿಂಗ್ ಉಪಯೋಗ ಮಾಡುವಾಗ ಅಂದರೆ ಸ್ಕಿನ್ಗೆ ಒಂದ್ಸರಿ ಸೆಟ್ ಆಗೋ ತನಕ, ಅದಕ್ಕೋಸ್ಕರ ನೀವು ಇದನ್ನ ಅಪ್ಲೈ ಮಾಡಿ ಆದ ನಂತರ 10 ನಿಮಿಷ ಅಥವಾ 1/4 ಗಂಟೆ ಬಿಟ್ಟು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತೀರಂತಂದರೆ ನೀವು ವಾರಕ್ಕೊಂದು 3 ಸರಿ ಸ್ಟಾರ್ಟ್ ಮಾಡಿ. ದಿನ ಬಿಟ್ಟು ದಿನ ಹಚ್ಚಿ, ಪ್ರತಿದಿನ ಹಚ್ಚಬೇಡಿ. ಯಾವುದಾದ್ರೂ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವ ಕ್ರೀಮ್ಗಳನ್ನು ನಾವು ಇಮ್ಮಿಡಿಯೇಟಾಗಿ ಪ್ರತಿದಿನ ಹಚ್ಚೋದು, ಹೆವಿ ಹಚ್ಚೋದು ಮಾಡಬಾರ್ದು. ದಿನ ಬಿಟ್ಟು ದಿನ ಹಚ್ಚಬೇಕು. ಸ್ಕಿನ್ಗೆ ಅದು ಸೂಟ್ ಆಗುತ್ತಾ ನೋಡಬೇಕು. ಸೂಟ್ ಆದರೆ ಅದನ್ನ ಕಂಟಿನ್ಯೂ ಮಾಡಬೇಕು. ಯಾಕಂತಂದರೆ ಎಲ್ಲರ ಸ್ಕಿನ್ ಟೈಪ್ ಒಂದೇ ಥರ ಇರಲ್ಲ. ಒಂದು ಸರಿ ಸೆಟ್ ಆಯಿತು ಅಂತಂದರೆ 1 ವಾರ ಬಿಟ್ಟು ನೀವು ಡೈಲಿ ಹಚ್ಕೋಬಹುದು. ಹಾಗಾದರೆ ಎಷ್ಟು ಟೈಮ್ ಬೇಕಾಗುತ್ತೆ? ನಾನಂತೂ ಖಂಡಿತ ಪ್ರಾಮಿಸ್ ಮಾಡಲ್ಲ ಇದು 1 ವಾರದಲ್ಲಿ ಕಡಿಮೆ ಆಗುತ್ತೆ, 2 ವಾರದಲ್ಲಿ ಕಡಿಮೆ ಆಗುತ್ತೆ. ಅಂಥದ್ದು ಯಾವುದು ಮ್ಯಾಜಿಕ್ ಮಾಡುವಂಥ ಕ್ರೀಮ್ ಜಗತ್ತಲ್ಲಿ ಯಾವುದೂ ಇಲ್ಲ. ಆ ಥರ ಏನಾದರೂ ಇದ್ದರೆ ಅದು ಫೇಕ್ ಆಗಿರುತ್ತೆ. ಯಾವುದೇ ಕ್ರೀಮ್ ಇರ್ಬೋದು, ಏನೇ ಇರ್ಬೋದು, ನೀವು ಅಟ್ಲೀಸ್ಟ್ ಒಂದು 6 ವಾರದಿಂದ ಒಂದು 18 ವಾರ ತನಕ ನೀವು ಟ್ರೈ ಮಾಡಲೇಬೇಕಂದ್ರೆ ಅಟ್ಲೀಸ್ಟ್ ಒಂದು ನಾವು 6 ವಾರದಿಂದ ಕರೆಕ್ಟ್ ಒಂದು 90 ದಿನ ಅಂತ ಇಟ್ಕೊಳ್ಳಿ. ಅಂದರೆ 3 ತಿಂಗಳು ಮಿನಿಮಮ್ ನಾವು ಟ್ರೈ ಮಾಡಬೇಕು. 1 ತಿಂಗಳಲ್ಲಿ 1 ವಾರದಲ್ಲಿ ಕಡಿಮೆ ಆಗುವಂಥದ್ದು ಯಾವುದಿಲ್ಲ. ಆದರೆ ನಿಮಗೆ 1-2 ವಾರ ಆಗ್ತಾ ಇದ್ದಂಗೆ ನಿಮ್ಮ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಕಾಣಲ್ಲ ಅಂತ ಇಲ್ಲ. ಬಟ್ ನೀವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಬೇಕು ಈ ಎಲ್ಲ ರೂಟೀನ್ಸನ್ನು. 2 ವಾರದಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಆದಾಗ ಅನಿಸುತ್ತೆ, 4 ವಾರ ಬಂದಾಗ ಇನ್ನೂ ತುಂಬ ಕಮ್ಮಿ ಆದಾಗ ಅನಿಸುತ್ತೆ, ರೆಗ್ಯುಲರ್ ಆಗಿ ಹಚ್ಚಿದಾಗ ಸ್ಕಿನ್ ಕ್ಲಿಯರ್ ಆದಾಗ ಅನಿಸುತ್ತೆ ಸ್ಕಿನ್ ಕ್ಲಿಯರ್ ಆಗುತ್ತೆ ನಿಮಗೆ ತಾಳ್ಮೆ ಇದ್ದರೆ, ಪೇಷನ್ಸ್ ಇದ್ದರೆ. ಸೊ ಅದರಿಂದ ಇನ್ನೂ ಒಂದು ತುಂಬ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನೀವು ಏನನ್ನಾದರೂ ಟ್ರೈ ಮಾಡ್ತೀರಾ ಅಂತಂದರೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮುಖದಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇದೆ, ನೀವು ಬೇರೆ ಯಾವುದು ಆ್ಯಕ್ಟಿವ್ ಕ್ರೀಮ್ಗಳನ್ನು ಬಳಸ್ತಿದ್ರೆ, ಕೆಲವರು ಪಿಂಪಲ್ಸ್ ಇರುತ್ತೆ ಅದಕ್ಕೂ ಏನೋ ಕ್ರೀಮ್ಗಳನ್ನು ಹಚ್ತಾ ಇರ್ತಾರೆ, ಅಥವಾ ಆ್ಯಂಟಿ ಏಜಿಂಗ್ ಅಂತ ಅಂದ್ಬಿಟ್ಟು ರೆಟಿನಾಲ್ ಇರುವಂಥ ಕ್ರೀಮ್ಗಳನ್ನು ಹಚ್ತಾ ಇದ್ದೀರಾ ಅಂತಂದರೆ ಇದನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮ್ಮ ಮುಖದ ಮೇಲೆ ಇದ್ದಿದ್ದನ್ನೆಲ್ಲ ಟ್ರೈ ಮಾಡಬಾರ್ದು. ಎಕ್ಸ್ಪೆರಿಮೆಂಟ್ ಜಾಸ್ತಿ ನಾವು ಮಾಡಬಾರ್ದು. ಜಾಸ್ತಿ ಬೇರೆ ಬೇರೆ ಕ್ರೀಮ್ಗಳನ್ನು ಚೇಂಜ್ ಮಾಡ್ತಾ ಇರಬಾರ್ದು. ಅಲ್ಲಿ ಸಿಕ್ಕಿದ್ದು ಇಲ್ಲಿ ಸಿಕ್ಕಿದ್ದು ಎಲ್ಲದನ್ನು ಉಪಯೋಗ ಮಾಡಬಾರ್ದು. ಕೆಲವರು ಆ್ಯಂಟಿ ಏಜಿಂಗ್ ಏನೋ ಕ್ರೀಮ್ ಬಳಸ್ತಾ ಇರ್ತಾರೆ, ಮೊಡವೆಗಳು ಕಮ್ಮಿ ಆಗಲಿಕ್ಕೆ ಕ್ರೀಮ್ಗಳನ್ನು ಅಂಥ ಟೈಮಲ್ಲಿ ಇದನ್ನ ಬಳಸೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಮಾಡಿದ್ರೆ ಮುಖಕ್ಕೆ ಇನ್ನೇನಾದರೂ ಆಗ್ಬೋದು. ಸೊ ಏನು ಮಾಡಬೇಕು ಅಂತಂದರೆ ನೋಡ್ಕೊಳ್ಳಿ ನೀವು. ಅಂದರೆ ನೀವು ಬರೀ ಒಂದು ಟೈಮ್ ಒಂದನ್ನು ಟ್ರೀಟ್ ಮಾಡಲಿಕ್ಕೆ ಅಷ್ಟೇ ನೀವು ಫೋಕಸ್ ಮಾಡಿ. ಒಂದು ಸರಿ ನಿಮ್ಮದು ಬಂಗು ಮಾರ್ಕ್ ಇದೆ ಅಂತಂದರೆ ಅದು ಕಡಿಮೆ ಆಗೋ ತನಕ ಈ ಕ್ರೀಮನ್ನು, ಮಾಯಿಶ್ಚರೈಸರನ್ನು, ಸನ್ಸ್ಕ್ರೀನನ್ನು ಬಳಸಿ. ಒಂದು ಸರಿ ಆ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಯಿತು ಅಂತಂದರೆ ಬೇರೆ ಏನು ಬೇಕು ಆ್ಯಂಟಿ ಏಜಿಂಗ್ ಅದೆಲ್ಲದನ್ನು ನೀವು ಟ್ರೈ ಮಾಡ್ಬೋದು. ಫಸ್ಟ್ ಏನು ಅಂತಂದರೆ ಒನ್ ಟೈಮ್ ನಾವು ಒಂದನ್ನಷ್ಟೇ ಫೋಕಸ್ ಮಾಡಬೇಕು, ಒಂದಕ್ಕಷ್ಟೇ ಸೊಲ್ಯೂಷನ್ ನಾವು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ತುಂಬ ಆ್ಯಕ್ಟಿವ್ ಪಿಂಪಲ್ಸ್ ಇದ್ದರೆ, ಸೆನ್ಸಿಟಿವ್ ಸ್ಕಿನ್ ಆದರೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಪ್ಯಾಚ್ ಟೆಸ್ಟ್ ಮಾಡದೆ ನಾನು ಯಾವಾಗಲೂ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಂತ ನಿಮ್ಮನ್ನು ಹೆದರಿಸ್ತಾ ಇಲ್ಲ. ಯಾಕಂತಂದರೆ ನಮ್ಮ ಸ್ಕಿನ್ ಸೇಫ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ನಾವು ತುಂಬ ಪ್ರಿಕಾಷನನ್ನು ತಗೋಬೇಕು. ಹಾಗಾದರೆ ನಾರ್ಮಲ್ ಸ್ಕಿನ್ ಇರುವವರಿಗೆ ರೆಗ್ಯುಲರ್ ಯೂಸೇಜ್ಗೆ ಆರಾಮ್ಸೆ ಯೂಸ್ ಮಾಡ್ಬೋದು. ತುಂಬ ಮೈಲ್ಡ್ ಆಗಿರುವಂಥ, ಜೆಂಟಲ್ ಆಗಿರುವಂಥ ಕ್ರೀಮ್ ಇದು. ಒಳ್ಳೆ ಫೀಡ್ಬ್ಯಾಕ್ ಇರುವಂಥ ಕ್ರೀಮ್ ಇದು. ನೀವು ಬೇಕಾದರೆ ಚೆಕ್ ಮಾಡಿ, ನೈಕಾದಲ್ಲೆಲ್ಲ ರಿವ್ಯೂಸ್ ನೋಡಿ, ಫೀಡ್ಬ್ಯಾಕ್ ನೋಡಿ ಬೈ ಮಾಡ್ಬೋದು. ಸೊ
ಇನ್ನೊಂದು, ಈ ಕ್ರೀಮ್ ಹಚ್ತಾ ಇದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಈ ಕ್ರೀಮ್ ನೈಟಲ್ಲಿ ಹಚ್ಚೋದು. ಡೇ ಟೈಮಲ್ಲಿ ಮುಖ ತೊಳೆದು ಮುಖ ಒರೆಸ್ಕೊಂಡು ಮಾಯ್ಶ್ಚರೈಸರ್ ಹಚ್ಚಿ ಸನ್ಸ್ಕ್ರೀನ್ ಹಚ್ಚಿ ಹೊರಗಡೆ ಹೋಗಿ. ಈ ಕ್ರೀಮನ್ನು ಹಚ್ಚಿ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ನೀವು ಹೊರಗಡೆ ಹೋಗ್ತೀರಂತಂದರೆ ದೇವರು ಬಂದರೂ ಕೂಡ ನಿಮ್ಮ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಮಾತನ್ನು ನೀವು ಕಂಪ್ಲೀಟಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಸನ್ಸ್ಕ್ರೀನ್ ಲೋಷನ್ ಮಸ್ಟ್, ಒಳ್ಳೆ ಸನ್ಸ್ಕ್ರೀನ್ ಲೋಷನನ್ನು ಬಳಸಿ. ಮಾರ್ಕೆಟಲ್ಲಿ ತುಂಬ ಚೀಪ್ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಇವ್ರು ಏನಂದ್ರು ಅಂತ ಅಂದ್ಕೊಂಡು ತಗೋಬೇಡಿ. ನೀವು ರಿಸರ್ಚ್ ಮಾಡಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಒಳ್ಳೆ ಸನ್ಸ್ಕ್ರೀನ್ ಲೋಷನನ್ನು ಬಳಸಿ. ನಾನು ನಿಮಗೆ ಮತ್ತೆ ಹೇಳ್ತೀನಿ, ಸೇಫರ್ ಸೈಡಿಂದ ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೆ ತುಂಬ ಸೂಟ್ ಆಗುವಂಥ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಇರುವಂಥ 2 ಬ್ರ್ಯಾಂಡ್ಗಳಂತಂದರೆ ಅದು ಒಂದು ನಿಮಗೆ ಮಿನಿಮಲಿಸ್ಟ್, ಇನ್ನೊಂದು ಸೆಟಫಿಲ್. ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ ಆರಾಮ್ಸೆ ಬಳಸ್ಬೋದು. ಮೈಲ್ಡ್ ಆಗಿರುತ್ತೆ, ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಸೂಟ್ ಆಗಿರುತ್ತೆ. ಹಾಗಿದ್ರೂ ಕೂಡ ಸ್ಪೆಸಿಫಿಕ್ ಆಗಿ ನಂದು ಆಯಿಲ್ ಸ್ಕಿನ್ಗೆ ಬೇಕು ಅಂತಂದರೆ ಅವರ ಬ್ರ್ಯಾಂಡ್ಗಳಲ್ಲಿ ಮಿನಿಮಲಿಸ್ಟಲ್ಲಿ, ಸೆಟಫಿಲಲ್ಲಿ ಆಯಿಲ್ ಸ್ಕಿನ್ನಿಗೆ ಆಗುವಂಥ ಸನ್ಸ್ಕ್ರೀನ್ ಇದೆ, ಡ್ರೈ ಸ್ಕಿನ್ನಿಗೆ ಆಗುವಂಥ ಸನ್ಸ್ಕ್ರೀನ್ ಇದೆ, ಆಲ್ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥ ಸನ್ಸ್ಕ್ರೀನ್ ಇದೆ. ಅದನ್ನ ನೋಡ್ಕೊಂಡು ಬೈ ಮಾಡಿ. 1-2 ಟ್ಯಾಗ್ ಮಾಡಿರ್ತೀನಿ. ಬೈ ಮಾಡುವಾಗ ನೀವು ಚೆಕ್ ಮಾಡಿಕೊಂಡು ನೋಡಿಕೊಂಡು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದನ್ನು ಬೈ ಮಾಡಿ. ಸೊ ಒಂದು ಇನ್ನೂ ಒಂದು ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಅಂದರೆ ತುಂಬ ಜಾಸ್ತಿ, ತುಂಬ ಡೀಪ್ ಬಂಗು ಮಾರ್ಕ್ ಇದೆ, ತುಂಬ ಟೈಮ್ ಇದೆ ಅಂತಂದರೆ ಅದಕ್ಕೂ ಒಂದು ಒಳ್ಳೆ ಕ್ರೀಮ್ ಇದೆ. ಅದನ್ನ ಈ ವಿಡಿಯೋದಲ್ಲಿ ನಾನು ಹೇಳಲ್ಲ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ ಡಿಟೇಲ್ ಆಗಿ ಮಾಡ್ತೀನಿ ವಿಡಿಯೋನ. ಮಿಕ್ಕಿದೆಲ್ಲದನ್ನು ನಾನು ನಿಮಗೆ ಹೇಳಿದ್ದೇನೆ. ಕ್ಲೀನಾಗಿ ನೀವು ಸ್ಕಿನ್ ಕೇರ್ ರುಟೀನ್ ಮಾಡಿ, ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ವಾ, ನಾನು ಅಲ್ಲೇ ನಿಮಗೆ ಕಮೆಂಟಲ್ಲೇ ಉತ್ತರನ ಹೇಳ್ತೀನಿ. ಸೊ ನೀವು ಮಾತ್ರ ನೋಡೋದಿಲ್ಲ, ಇದನ್ನೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.